ಡಿಸೈನ್ ಎಲ್ಲ ಸಖತ್ತಾಗಿದೆ. ಅದಾದಮೇಲೆ ಕಲರು ಅಷ್ಟೇ, ಗ್ರಾಫಿಕ್ಸು ತುಂಬ ಚೆನ್ನಾಗಿದೆ. ಇದು ಏರೋಡೈನಮಿಕ್ ಡಿಸೈನ್ ಅಂತಾರೆ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೈನ್. ರೀಸೆಂಟಾಗಿ ನಾನು ಒಂದು ಹೊಸ ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ. ಅದು ಬಂದು ಆಕ್ಸೋರ್ ಹೆಲ್ಮೆಟ್ಸ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಡೇಸ್ ಅಲ್ಲಿ ISI ಮಾರ್ಕ್ ಇರೋ ಹೆಲ್ಮೆಟ್ಸ್ನ ಮಾತ್ರ ಯೂಸ್ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಸರ್ಟಿಫೈ ಮಾಡ್ತಾ ಇದ್ದಾರೆ. ಹೌದು, ಅದು ಆಲ್ರೆಡಿ ಸರ್ಟಿಫೈ ಆಗಿತ್ತು, ಬಟ್ ಜಾರಿಗೆ ಬಂದಿರಲಿಲ್ಲ ಡ್ಯೂ ಟು ಕೋವಿಡ್ ಎಲ್ಲ. ಈಗ ಅದು ಕನ್ಫರ್ಮ್ ಆಗ್ತಾ ಇದೆಯಂತೆ. ಸೊ ಈಗ ಪ್ರತಿಯೊಬ್ಬರೂ ಹಾಫ್ ಹೆಲ್ಮೆಟ್ಸ್, ಲೈಕ್ ಮಂಕಿ ಕ್ಯಾಪ್ ಹೆಲ್ಮೆಟ್ಸ್ ಬರ್ತಿತ್ತು ಗೊತ್ತಾ, ಇಷ್ಟೆಷ್ಟು, ಅದನ್ನೆಲ್ಲ ಹಾಕ್ಕೊಂಡು ಯೂಸ್ ಮಾಡಿ, ಜಪಾನ್ ಹೆಲ್ಮೆಟ್ಸ್ ಅಂತ ನಾವು ಅಂತಿದ್ವಿ, ಅದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಇವಾಗ. ಜೊತೆಗೆ ಈ ಹೆಲ್ಮೆಟ್ ಬಂದು ಯುರೋಪಿಯನ್ ಮತ್ತು USA ಸರ್ಟಿಫೈಡ್ ಆಗಿದೆ. ಯುರೋಪಿಯನ್ ಸ್ಟ್ಯಾಂಡರ್ಡ್ಸಲ್ಲಿ CE ಅಂತ ಇದೆ. CE ಅಂತ ಅಂದರೆ ಕನ್ಫರ್ಮೇಟ್ ಯುರೋಪಿಯನ್ ಅಂತ ಫ್ರೆಂಚ್ ವರ್ಡು. ಆ ಫ್ರೆಂಚ್ ವರ್ಡಲ್ಲಿ CE ಅಂತ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ CE ಅಂತ ಬರ್ತಿರುತ್ತೆ. ಆ CEನೇ ಬೇರೆ, ಈ CEನೇ ಬೇರೆ. ಅದು ಬಂದು ಚಾರ್ಟರ್ಡ್ ಸ್ಟ್ಯಾಂಡರ್ಡ್ಸ್ ಅಂತ. ಅದು ಏಷ್ಯಾದಲ್ಲಿ ಯಾವುದೇ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತಂದರೆ ಆ ಸ್ಟ್ಯಾಂಡರ್ಡ್ಸ್ನ ನಾವು ಸರ್ಟಿಫೈಡ್ ಮಾಡಿಸ್ಬೇಕಾಗತ್ತೆ. ಮತ್ತು USA ಡಾಟ್ ಅಂತ ಇದೆ. ಡಾಟ್ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಸೊ USA ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ಡಾಟಲ್ಲಿ ಸರ್ಟಿಫೈ ಆಗಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ISI ಅಂತ ಇದೆ. ISI ಅನ್ನೋ ಬಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ. ಇದು ಬಂದು ಸ್ಟಾರ್ಟ್ ಆಗಿದ್ದು ಬಂದು 1955 1955ಇಂದ 1987 ತನಕ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇತ್ತು. ಅದಾದಮೇಲೆ 1987 ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನೇಮ್ ಚೇಂಜ್ ಆಗುತ್ತೆ ಡಿಪಾರ್ಟ್ಮೆಂಟು. ಸೊ ISI ಮಾರ್ಕು ಹಾಗೆ ಉಳ್ಕೊಳ್ಳುತ್ತೆ. ISI ಮಾರ್ಕ್ ಏನು ಅಂತ ಅಂದರೆ, ಯಾವುದೇ ಇಂಡಸ್ಟ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ನಾವು ಮಾರ್ಕೆಟಿಗೆ ರಿಲೀಸ್ ಮಾಡಬೇಕಾದ್ರೆ, ಮಾರ್ಕೆಟಿಗೆ ರಿಲೀಸ್ ಅಂತ ಅಂದರೆ ಎಂಡ್ ಯೂಸರ್ಗೆ ತಲುಪಿಸ್ಬೇಕಾದ್ರೆ ISI ಮಾರ್ಕು ಹೊಂದಿರಬೇಕು. ಅದೇ ರೀತಿ ಇಂಡಿಯಾದಲ್ಲಿ ತುಂಬ ಸರ್ಟಿಫಿಕೇಷನ್ ಮಾರ್ಕ್ಸ್ ಇದೆ. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರ್ಗೆ ಅಗ್ಮಾರ್ಕ್ ಅಂತ ಇದೆ, ಫುಡ್ಸ್ಗೆ FSSAI ಅಂತ ಇದೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ FSSAI. ನೀವು ಮೋಸ್ಟ್ಲಿ ನಿಮಗೆ ಯಾವುದೇ ಫುಡ್ ಪ್ರಾಡಕ್ಟ್ಸ್ನ ಹಿಂಗೆ ಓಪನ್ ಮಾಡಿದಾಗ FSSAI ಅಂತ ಸ್ಮಾಲ್ ಫಾಂಟಲ್ಲಿ ಬರೆದಿರ್ತಾರೆ. ಸೊ ಅದು ಬಂದು ಸರ್ಟಿಫಿಕೇಷನು. ಅದಾದಮೇಲೆ ಚಿನ್ನಕ್ಕೆ BIS ಹಾಲ್ಮಾರ್ಕ್ ಅಂತ ಇದೆ. ಇನ್ನೂ ಎಷ್ಟೊಂದು ಸರ್ಟಿಫಿಕೇಷನ್ಸ್ ಇದೆ ಇಂಡಿಯಾದಲ್ಲಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾವು ಅನ್ಬಾಕ್ಸಿಂಗ್ನ ಶುರು ಮಾಡೋಣ ಹೆಲ್ಮೆಟ್ದು. ಈ ಹೆಲ್ಮೆಟ್ನ ನಾನು ಪರ್ಚೇಸ್ ಮಾಡಿದ್ದು ಬಂದು ನಮ್ಮ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಅಂತ JC ರೋಡಲ್ಲಿದೆ. ಅದರದ್ದು ಸ್ಟೋರ್ ವಾಕ್ ಥ್ರೂ ಎಲ್ಲ ನಾನು ತೋರಿಸ್ತೀನಿ. ಅವ್ರು ರೀಸೆಂಟಾಗಿ ಶಾಪ್ನ ದೊಡ್ಡದಾಗಿ ಮಾಡಿದ್ದಾರೆ. ಜಾಕೆಟ್ಸು, ಅದರ್ ಆಕ್ಸೆಸರೀಸ್, ಹೆಲ್ಮೆಟ್ ಬಿಟ್ಟು ಬೇರೆ ಆಕ್ಸೆಸರೀಸ್ ಫಾರ್ ಬೈಕಿಂಗಿಗೆ ಅವರು ಎಲ್ಲ ತೋರಿಸಿದ್ದಾರೆ, ಇಟ್ಟಿದ್ದಾರೆ ಶೋರೂಮಲ್ಲಿ. ಅದರದ್ದೆಲ್ಲ ನಾನು ನಿಮಗೆ ವಿಡಿಯೋ ಹಾಕ್ತೀನಿ, ಇದರಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಲ್ಲ. ಸೊ ಒಂದು ಬಾಕ್ಸು, ಕಾರ್ಡ್ಬೋರ್ಡ್ ಬಾಕ್ಸು ಸೊ ಇದೆ. ಅದಾದಮೇಲೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆಕ್ಸರ್ ಹೆಲ್ಮೆಟ್ಸ್ದು ಬ್ಯಾಗು ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಹೆಲ್ಮೆಟ್ಟು ನೋಡಿ. ಸೊ QC ಪಾಸ್ಟ್ ISI ಮಾರ್ಕ್ ಇದೆ ಇದರಲ್ಲಿ. 2 ವೀಲರ್ ಹೆಲ್ಮೆಟ್. ಹೀಗೆ ನಿಮಗೆಲ್ಲ ನೋಡ್ಬೋದು ಇಲ್ಲಿ. ಇದು ಫ್ರಂಟ್ ಚಿನ್ನ ಹತ್ರ ನಿಮಗೆ ಸಿಗುತ್ತೆ. ಇದು ಚೆನ್ನಾಗಿದೆ. ಇದು ರಿಮೂವೇಬಲ್, ಎಲ್ಲ ಪ್ರತಿಯೊಂದು ರಿಮೂವೇಬಲು. ನಾನು XL ತೊಗೊಂಡಿದ್ದೀನಿ. ಡಿಸೈನ್ ನೋಡಿ, ಡಿಸೈನ್ ಎಲ್ಲ ಸಖತ್ತಾಗಿದೆ. ಅದಾದಮೇಲೆ ಕಲರು ಅಷ್ಟೇ, ಗ್ರಾಫಿಕ್ಸು ತುಂಬ ಚೆನ್ನಾಗಿದೆ. ಇದು ಏರೋಡೈನಮಿಕ್ ಡಿಸೈನ್ ಅಂತಾರೆ. ಓಕೆ, ಇದು ಇನ್ನೊಂದು ಒಳಗಡೆ ಏನೇನೋ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅಲ್ಲಿ ಇರ್ಬೋದು. ಸೊ ಇದು ಓಪನ್ನು ಕ್ಲೋಸು, ಏರ್ ಫಿಲ್ಲಾಕೆ. ಮತ್ತು ಇಲ್ಲೊಂದು ಒಂದೇನಂದರೆ, ನಮ್ಮ ಹೆಲ್ಮೆಟ್ಗೆ ಮೌಂಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು, ನೋಡೋಣ. ಜೊತೆಗೆ ನಿಮ್ಗೆ ವೈಸರ್ ಇದರಲ್ಲಿ ಏನು ಗೊತ್ತಾ, ಇನ್ನೊಂದು ಇಲ್ಲಿ ನಿಮಗೆ ಒಂದು ನಿಮಿಷ, ಒಳಗಡೆ ಇದಿದೆ, ಯಾವುದು ಪಿನ್ ಲಾಕ್ ಸಿಸ್ಟಮ್ ಇದೆ ಒಂದು, ಮತ್ತು ಬ್ಲೂಟೂತ್
ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು ನಾವು ಇದರಲ್ಲಿ. ಆ್ಯಂಟಿಫಾಗ್ ಸ್ಕಿನ್ ಕೊಟ್ಟಿದ್ದಾರೆ ಮೇಲ್ಗಡೆ. ಆ್ಯಂಡ್ ಕ್ವಾಲಿಟಿ ಲಾಕಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಹಿಂಗೆ ಒಳಗಡೆ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಬೋದು. ಪ್ಯಾಡಿಂಗ್ಸ್ ಎಲ್ಲನೂ ಅಷ್ಟೇ ತುಂಬ ಸಾಫ್ಟಾಗಿದೆ. ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಇದು 2ನೇ ಆಕ್ಸೋರ್ ಹೆಲ್ಮೆಟ್ಸು. ಒಂದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ, ಮೋಸ್ಟ್ಲಿ ನೋಡಿರ್ಬೋದು ನನ್ನ ವೀಡಿಯೋಗಳಲ್ಲಿ. ಸೊ ಇದು 2ನೇ ಆಕ್ಸೋರ್ ಹೆಲ್ಮೆಟ್ಟು. ಇದಕ್ಕೆ ನಾನು ನೆಕ್ಸ್ಟ್ ಎಲ್ಲ ನನ್ನ ವ್ಲಾಗಿಂಗ್ ಸೆಟಪ್ ಎಲ್ಲ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತಲೇ ಇವಾಗ ಅದೊಂದು ಟೆನ್ಷನ್. ಏನೋ ಒಂದು ಪ್ಲ್ಯಾನ್ ಮಾಡ್ತೀನಿ, ಜುಗಾಡ್ ಮಾಡ್ತೀನಿ ಮಾಡೋಕ್ಕೆ. ಗ್ರಾಫಿಕ್ಸ್ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ ಇದರಲ್ಲಿ, ಈಗ ನೋಡಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮಪ್ಪ ಇವತ್ತೇ ಓಪನ್ ಆಯಿತು. ಸೊ ನಿಮಗೆ ಆ್ಯಂಟಿ ಪಿನ್ ಲಾಕ್ ಇದೆ. ಒಳಗಡೆ ಒಂದು ಪೇಪರ್ ತೆಗಿಬೇಕು. ಈ ಓಪನ್ ಇದೆ ಗೊತ್ತಾ, ಇದು ಓಪನ್ನು. ಈ ಓಪನ್ನು ಒಂದೊಂದು ಹೆಲ್ಮೆಟಲ್ಲಿ ತುಂಬ ಚಿಕ್ಕದಿರುತ್ತೆ ಮತ್ತು ಈ ಕಡೆ ಒಂದು ಸ್ವಲ್ಪ ಮುಂದಕ್ಕಿರುತ್ತೆ, ಈ ಕಡೆ ಮುಂದೆ. ಈ ಹೆಲ್ಮೆಟ್ನ ಹಾಕ್ಕೊಂಡಾಗ ನಿಮಗೆ ವಿಷನ್ನು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ರೋಡ್ ವಿಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಸೊ ಅದರಿಂದಲೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಯಾಕೆಂದರೆ ನಾವು ರೈಡ್ಸ್ಗಳೆಲ್ಲ ಹೋಗಬೇಕಾದ್ರೆ ವಿಸಿಬಿಲಿಟಿ ಜಾಸ್ತಿ ಇರಬೇಕು. ಅದಾದಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಕಲರ್ ವೈಸರ್ನ ಹಾಕಬೇಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ರೈಡ್ಸ್ ಎಲ್ಲ ಬೇಕಾದ್ರೆ ವೈಸರ್ನ ಒಂದು ಸಪ್ರೇಟ್ ಇಟ್ಕೊಳ್ಳಿ. ಇದು ಎಲ್ಲ ಇಟ್ಸ್ ಈಸಿ ಟು ರಿಮೂವ್, ಆಯಿತಾ. ಅದಾದಮೇಲೆ ಇಲ್ಲ ಅಂತಂದರೆ ನಿಮಗೆ ಇನ್ನೊಂದು ಒಳಗಡೆ ಒಂದು ಇದು ಸಿಗುತ್ತೆ, ಹಿಂಗೆ ಓಪನ್ ಮಾಡೋದು ಲಾಕ್ ಮಾಡೋದು. ಈ ಕಡೆ ಓಪನ್ ಇದೆ, ಹಿಂಗೆ ಓಪನ್ ಮಾಡೋದು ಲಾಕ್ ಮಾಡೋದು ಮಾಡ್ಬೋದು. ಇಲ್ಲಿ ಒಳಗಡೆ ಒಂದು ಸಪ್ರೇಟ್ ಸ್ಮಾಲ್ ಇದಿದೆ, ಅದನ್ನು ಸಿಟಿಗೆ ಯೂಸ್ ಮಾಡೋದು. ಬಟ್ ಧೂಳು ಒಳಗಡೆ ತುಂಬಿಕೊಳ್ಳುತ್ತೆ ಅಂತಂದರೆ ಒಂದು ಸ್ವಲ್ಪ, ಹೌದು, ಬೆಂಗಳೂರೆಲ್ಲ ಓಡಾಡಬೇಕಾದ್ರೆ ಧೂಳು ತುಂಬಿಕೊಳ್ಳುತ್ತೆ. ಸೊ ಅದಕ್ಕೆ ಬೇಕಾದ್ರೆ ನಾವು ಒಂದು ಸಪ್ರೇಟ್ ವೈಸರ್ನ ನಾವು ಇಟ್ಕೋಬೋದು. ಯಾಕೆಂದರೆ ಇಟ್ಸ್ ಈಸಿ ಟು ರಿಮೂವ್ ಆ್ಯಂಡ್ ಹಾಕೋದಕ್ಕೆ ಇಟ್ಸ್ ಈಸಿ, ವೆರಿ ಈಸಿ. ಈ 2 ಬಟನ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಬಂದ್ಬಿಡುತ್ತೆ ಆಚೆಗಡೆ ನೋಡಿ, ಅಷ್ಟೇ. ಸೊ ಇಟ್ಸ್ ಈಸಿ. ನಾನು ಇದನ್ನು ಒಂದು ಹೊಸ ಗಾಡಿ ಒಂದು ಪರ್ಚೇಸ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಒಂದು ಸರ್ಪ್ರೈಸ್, ಯಾವ ಗಾಡಿ ಏನು ಅಂತ ಅದು ವೀಡಿಯೋ ಎಲ್ಲ ನಿಮಗೆ ಬರುತ್ತೆ. ಆ ಗಾಡಿಗೆ ಫಸ್ಟ್ ದಿನ ನಾನು ಇದನ್ನು ಹೆಲ್ಮೆಟ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ವ್ಲಾಗಿಂಗ್ ಸೆಟಪ್ಪು ಎಲ್ಲ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ವ್ಲಾಗಿಂಗ್ ಸೆಟಪ್ ಎಲ್ಲ ಮಾಡ್ತೀನಿ. ಸೊ ಚೆನ್ನಾಗಿದೆ. ಬೇಸಿಕಲಿ ಇಟ್ಸ್ ಅ ವೆರಿ ಗುಡ್ ಹೆಲ್ಮೆಟ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನಾದ್ರು ಹೆಲ್ಮೆಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸಲ್ಲಿ ಪರ್ಚೇಸ್ ಮಾಡಿ. ನೀವು ಅದು ವಿಡಿಯೋ ಎಲ್ಲ ನಾನು ಇವಾಗ ನೆಕ್ಸ್ಟು ಹಾಕ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಅಂಗಡಿದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಆ್ಯಂಡ್ ಗೂಗಲ್ ಲಿಂಕ್ನ ನಾನು ಹಾಕ್ತೀನಿ. ಅವರು ಎಂಟೈರ್ ಕರ್ನಾಟಕ ಶಿಪ್ಪಿಂಗ್ ಎಲ್ಲ ಮಾಡ್ತಾರೆ. ನೀವು ಫೋನ್ ಮಾಡಿ ವಿಚಾರಿಸ್ಬೋದು ಯಾವ ಹೆಲ್ಮೆಟ್ ಬೇಕಾದರೆ. ಒಳ್ಳೆ ಬೆಸ್ಟ್ ಕಾಸ್ಟಿಂಗ್ ಕೊಡ್ತಾರೆ ನಿಮಗೆ. ಕಂಪ್ಯಾರಿಟಿವ್ಲಿ ಬೇರೆ ಕಡೆ ವಿಚಾರಿಸಿದಾಗ ಅದಕ್ಕೆ ಬೆಸ್ಟ್ ಕಾಸ್ಟಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.